ಹಾಯ್, ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಮುಖ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ತಿರ್ತೀನಿ. ಪ್ರಶ್ನೆ ಯಾವ ತರ ಇದ್ದಾವಪ್ಪ ಅಂತ ಹೇಳಿ ನೀವು ನೋಡ್ಕೊತ ಬರ್ರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಾಕಷ್ಟು ಬರೀ MCQ ಕ್ವಶನ್ಸ್ ಗಳನ್ನ, ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್ ಗಳನ್ನ ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಹೇಳಿದೀನಿ. ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಯಲ್ ಸಿಗ್ತವೆ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ಮೀನು ಮತ್ತು ಕಪ್ಪೆಗಳಂತ ಬಾಹ್ಯ ಫಲೀಕರಣಕ್ಕೆ ಒಳಗಾಗುವ ಪ್ರಾಣಿಗಳು ನೂರಾರು ಮೊಟ್ಟೆಗಳನ್ನು ಇಡುತ್ತವೆ ಏಕೆಂದರೆ ಅಂತೇಳಿ ಇಲ್ಲಿ ಕ್ವಶನ್ಸ್ ಇದೆ. ಹಾಗಾದ್ರೆ ಅವು ನೂರಾರು ಎಗ್ಗೆಗಳನ್ನು ಇಡಕ್ಕೆ ಕಾರಣ ಏನಪ್ಪ ಅಂದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿ ಮಾಡಲು, ಪ್ರಕೃತಿಯ ವಿಲಕ್ಷಣಗಳಿಂದ ಬದುಕುಳಿಯಲು, ಪರಿಸರ ವ್ಯವಸ್ಥೆಯಲ್ಲಿ ಪ್ರಾಬಲ್ಯ ಸಾಧಿಸಲು, ಇತರ ಜೀವಿಗಳಿಂದ ತಪ್ಪಿಸಿಕೊಳ್ಳಲು. ಇದಕ್ಕೆ ಸಂತಾನೋತ್ಪತ್ತಿ ಅಂತೇಳಿ ಆನ್ಸರ್ ಅನಿಸ್ತದೆ. ಬಟ್ ಅವು ಏನ್ ಮಾಡ್ತಾವಪ್ಪ ಅಂದ್ರೆ, ಪ್ರಕೃತಿಯ ವಿಲಕ್ಷಣಗಳಿಂದ ಬದುಕುಳಿಯಲು ಅತಿ ಹೆಚ್ಚು ನೂರಾರು ಮೊಟ್ಟೆಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಇರ್ತವೆ. ಆಪ್ಷನ್ಸ್ ಏನಾಗ್ಬೇಕಪ್ಪ ಅಂದ್ರೆ ಬಿ ಸರಿ ಉತ್ತರ ಆಗ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಮಾನವ ಅಂಡಜ, ಕುರಿ ಜರಾಯುಜ, ಕೋಳಿ ಜರಾಯುಜ, ಹಲ್ಲಿ ಅಂಡಜ ಅಂತ ಇದೆ. ಇದಕ್ಕೆ ಏನ್ ಅರ್ಥ ಮಾಡ್ಕೋಬೇಕು? ಮರಿಗಳಿಗೆ ಜನ್ಮ ನೀಡುವುದನ್ನ ಜರಾಯುಜ ಪ್ರಾಣಿಗಳಂತ ಕರಿತೀವಿ. ಆ ಎಗ್ಗಳನ್ನ ಮೊಟ್ಟೆಗಳನ್ನ ಇಡ್ತಿದ್ರಪ್ಪ ಅಂದ್ರೆ ಅವನ್ನ ಅಂಡಜ ಪ್ರಾಣಿಗಳು ಅಂತ ಕರೀತಾರೆ. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊತ ಬಂದಾಗ, ಇಲ್ಲಿ ನೋಡ್ರಿ, ಮಾನವ ಮರಿಗಳಿಗೆ ಜನ್ಮ ನೀಡ್ತಾನೆ, ಇದು ಅಂತೂ ಆಗಲ್ಲ. ಕುರಿ ಜರಾಯುಜ ಪ್ರಾಣಿ, ಎಸ್ ಇದು ಹೌದು, ಓಕೆ ಒಪ್ಕೋಬಹುದು. ಇಲ್ಲಿ ಸರಿಯಾದ ಜೋಡಣೆಗಳು ಯಾವುವು ಅಂತ ಕ್ವಶನ್ಸ್ ನ ಕೊಟ್ಟಾರ ಅವರು. ಹೌದಾ, ಯಾವುದು ಸರಿಯಾದ ಜೋಡಣೆಯಾಗಿದೆ ಅಂತೇಳಿ. ಇಲ್ಲಿ ಕುರಿ ಜರಾಯುಜ ಓಕೆ, ಕೋಳಿ ಜರಾಯುಜ ಅಲ್ಲ. ಹೀಗಾಗಿ 3 ಎಲ್ಲಿರ್ತದೆ ತಪ್ಪಾಗ್ತದ. 3 ಇಲ್ಲಿ ಐತಿ, ಇದು ಹೊಯ್ತು. ಇಲ್ಲಿ 3 ಐತಿ, ಇಲ್ಲಿ ಹೊಯ್ತು. 1 ಎಲ್ಲಿರ್ತದೆ ತಪ್ಪಾಗ್ತದ. 1 ಇಲ್ಲಿ ಐತಿ, ಇದು ತಪ್ಪಾಯ್ತು. ಆಟೋಮೆಟಿಕ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ, ಬಾಹ್ಯ ಫಲೀಕರಣವು ಸಂಭವಿಸುವ ಪ್ರಾಣಿಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯ ಲಿಂಗಾಣುಗಳನ್ನು ಉತ್ಪಾದಿಸುತ್ತವೆ. ಇದಕ್ಕೆ ಹೆಚ್ಚು ಸೂಕ್ತವಾದ ಕಾರಣ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಇದರಲ್ಲಿ ಹೆಚ್ಚು ಸೂಕ್ತವಾದಂತ ಕಾರಣ ನೋಡ್ಕೊತ ಬಂದಾಗ, ನೀರು ಹೆಚ್ಚಿನ ಸಂಖ್ಯೆಯ ಲಿಂಗಾಣುಗಳ ಉತ್ಪಾದನೆ ಉತ್ತೇಜಿಸುತ್ತದೆ. ಪ್ರಾಣಿಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಹೆಚ್ಚಿನ ಸಂತತಿಯನ್ನು ಉತ್ಪಾದಿಸಲು ಬಯಸುತ್ತವೆ. ಫಲೀಕರಣ ಖಚಿತಪಡಿಸಿಕೊಳ್ಳಲು. ಹೀಗಾಗಿ ಇದಕ್ಕೆ ಸರಿ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಸಿ ಸರಿ ಉತ್ತರ ಆಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನಾವು ನೋಡ್ಕೊತ ಬಂದಾಗ, ಒಬ್ಬ ವ್ಯಕ್ತಿಯ ಇನ್ಸುಲಿನ್ ಚುಚ್ಚುಮದ್ದನ್ನ ತೆಗೆದುಕೊಳ್ಳುವ ಅಭ್ಯಾಸವನ್ನು ಹೊಂದಿದ್ದಾನೆ, ಏಕೆಂದರೆ ಅವನು ಹೊಂದಿರಬಹುದಾದು ಏನು ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ನಾವು ಸರಿ ಉತ್ತರವನ್ನ ಏನನ್ನು ಚೂಸ್ ಮಾಡಬೇಕಪ್ಪ ಅಂದ್ರೆ, ರಕ್ತದಲ್ಲಿ ಅಧಿಕ ಸಕ್ಕರೆ ಅಂಶ ಇರುವುದರಿಂದ. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹೇಳಿಕೆ 1 ಮತ್ತು ಇಲ್ಲಿ ಹೇಳಿಕೆ 2 ಇದಾವೆ. ಹೇಳಿಕೆ 1, ಹಾರ್ಮೋನುಗಳು ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಸ್ರವಿಕೆಯಾಗಿದ್ದು ಅವುಗಳನ್ನ ನೇರವಾಗಿ ರಕ್ತ ಪ್ರವಾಹಕ್ಕೆ ಸುರಿಸುತ್ತವೆ. ಅದರಲ್ಲಿ ಹೇಳಿಕೆ 2, ಹಾರ್ಮೋನುಗಳನ್ನ ರಾಸಾಯನಿಕ ಸಂದೇಶವಾಹಕಗಳು ಎಂದು ಕರೆಯುತ್ತಾರೆ ಅಂತೇಳಿ ಕ್ವಶನ್ಸ್ ಇದೆ. ಹಾಗಾದ್ರೆ ಇದ್ರ ಒಳಗಡೆ ಎರಡು ಹೇಳಿಕೆಗಳು ಸರಿಯಾಗಿವೆ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತಪ್ಪ ಅಂತ ಕ್ವಶನ್ಸ್ ನೋಡಿದಾಗ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ. 2 ಹೇಳಿಕೆಗಳು ಸರಿಯಾಗಿವೆ. ಏಡ್ಸ್ ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೀಗೆ ಹರಡಬಹುದು ಅಂತ ಕ್ವಶನ್ಸ್ ಇದೆ. ಏಡ್ಸ್ ಸೋಂಕಿತ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೀಗೆ ಹರಡಬಹುದು. ಸರಿಯಾದ ಉತ್ತರ ಇದರ ಒಳಗಡೆ ಯಾವುದು ಅಂತ ನೋಡ್ಕೊತ ಬಂದಾಗ, ಇತರರೊಂದಿಗೆ ಆಹಾರವನ್ನು ಹಂಚಿಕೊಳ್ಳುವುದು, ಸೋಂಕಿತ ವ್ಯಕ್ತಿಗಳಿಂದ ರಕ್ತ ವರ್ಗಾವಣೆ, ಅಸುರಕ್ಷಿತ ಲೈಂಗಿಕ ಚಟುವಟಿಕೆಗಳು, ಸೊಳ್ಳೆ ಕಡಿತ ಅಂತೇಳಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೊತ ಬಂದಾಗ ಆಪ್ಷನ್ಸ್ ಇಲ್ಲಿ 2 ಕರೆಕ್ಟ್ ಆನ್ಸರ್ ಆಗ್ತದೆ. ಸೋಂಕಿತ ವ್ಯಕ್ತಿಗಳಿಂದ ರಕ್ತ ವರ್ಗಾವಣೆ ಮಾಡುವುದು ಅಥವಾ ಅಸುರಕ್ಷಿತ ಲೈಂಗಿಕ ಚಟುವಟಿಕೆಗಳ ಮೂಲಕ ಏಡ್ಸ್ ಏನಾಗ್ತದಪ್ಪ ಅಂದ್ರೆ ಹರಡ್ತದೆ. ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ನಾವು ಮಾದಕ ದ್ರವ್ಯಗಳ ಬಳಕೆ ಬೇಡ ಎಂದು ಹೇಳಬೇಕು, ಏಕೆಂದರೆ ಅದು ಸಹಕರಿಸುವುದು ಏನು ಅಂತ ಕ್ವಶನ್ಸ್ ಇದೆ. ಅದು ಏನ್ ಮಾಡ್ತದಪ್ಪ ಅಂದ್ರೆ, ಚಯಾಪಚಯ ಕ್ರಿಯೆಯಲ್ಲಿ, ಮೆದುಳಿನ ಬೆಳವಣಿಗೆಯಲ್ಲಿ, ಆರೋಗ್ಯದ ನಷ್ಟಕ್ಕೆ, ಹಸಿವಿನ ಹೆಚ್ಚಳಕ್ಕೆ. ನೋಡ್ರಿ, ಮಾದಕ ವಸ್ತುಗಳ ಬಳಕೆ ಬೇಡ, ಯಾಕಪ್ಪ ಅಂದ್ರೆ ಅದು ಆರೋಗ್ಯ ನಷ್ಟ ಆಗ್ತದೆ ಅಂತ ಹೇಳ್ಬೇಕು. ಹೀಗಾಗಿ 77 ಸಿ ನ ನಾವು ರೈಟ್ ಆನ್ಸರ್ ನ ಹಾಕ್ಬೇಕಾಗ್ತದ. ನೆಕ್ಸ್ಟ್ ಪಟ್ಟಿ ಎ ಮತ್ತು ಪಟ್ಟಿ ಬಿ ಅಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ, ಹೊಂದಿಸಿ ಯಾವುದು ಸರಿ ಆಗ್ತವೆ ಅಂತೇಳಿ ನಾವು ಇಲ್ಲಿ ಹೊಂದಿಸಬೇಕಾಗ್ತದ. ವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ ಅಂತೇಳಿ ಈ ಕಡೆ ಆಪ್ಷನ್ಸ್ ಗಳಿದಾವೆ.
ಇಲ್ಲಿ ನಿಮ್ಗೆ ಇವು ಎಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿನೇ ಸಾಕಷ್ಟು ಕ್ವಶನ್ಸ್ ಬಂದಿರ್ತಾವೆ ಇವೆಲ್ಲ. ಹಾಗಾದರೆ ನೀವು ಒಂದೊಂದೊಂದೊಂದು ನೋಡ್ಕೊತ ಬಂದಾಗ ಯಾವುದಕ್ಕೆ ಕಟ್ ಆಗ್ತದೆ, ಯಾವುದು ತುಂಡಾಗ್ತದೆ ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೊಡ್ತಿರ್ತಾನೆ. ಇಲ್ಲಿ ನೋಡ್ರಿ, ವಿದಳನ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ. ಈಗ ತುಂಡರಿಕೆ ಮೂಲಕ ಏನಾಗ್ತದಪ್ಪ ಅಂದ್ರೆ ಸ್ಪೈರೋಗಾರ ಏನಾಗ್ತದಪ್ಪ ಅಂದ್ರೆ ಕಟ್ ಆಗ್ತದೆ. ಹಾಗಾದ್ರೆ 2 ಎ ಇರಬೇಕು. ಎಲ್ಲ ಕಡೆ 2ರಾಗ ನೋಡ್ರಿ ಎ ಐತಿ. ನೆಕ್ಸ್ಟ್ ಇನ್ನು ಪುನರುತ್ಪಾದನೆ ಅಂತ ನೋಡಿದಾಗ ಪ್ಲನೇರಿಯಾ ಅಂತೇಳಿ ಕರಿತೀವಿ. ಪ್ಲನೇರಿಯಾ ಐತೆ. ಆಪ್ಷನ್ಸ್ 3D ಇರಬೇಕು. ನೆಕ್ಸ್ಟ್ ಮೊಗ್ಗುವಿಕೆ ಏನಪ್ಪ ಅಂದ್ರೆ ಹೈಡ್ರಾ ಅಂತೇಳಿ ಕರಿತೀವಿ. ಹೈಡ್ರಾ, ಮೊಗ್ಗುವಿಕೆ ಮೂಲಕ ಹೈಡ್ರಾ ಬೆಳೀತದೆ. ಅಂದ್ರೆ 4 ಏನಿರ್ಬೇಕಪ್ಪ ಅಂದ್ರೆ ಬಿ ಇರಬೇಕು. 4 ಇರುವಂತ ಆಪ್ಷನ್ಸ್ ಇಲ್ಲಿ ನೋಡ್ರಿ, ಡಿದಾಗ ಮಾತ್ರ ಐತಿ. ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ಒಂದೇದು ಏನಪ್ಪಾ ಅಂತ ನೋಡಿದಾಗ ವಿದಳನ ಅಮೀಬಾ, ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್, ಅಮೀಬಾ ಪುನರುತ್ಪಾದನೆಯ ಮೂಲಕ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ಏನಾಗಿದೆ ಅಂತೇಳಿ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಅದು ಸೂಕ್ಷ್ಮ ಮತ್ತು ಏಕಕೋಶ ಜೀವಿಯಾಗಿದೆ. ಹೌದಾ, ಅಮೀಬಾ ಒಂದು ಸೂಕ್ಷ್ಮ ಮತ್ತು ಏಕಕೋಶ ಜೀವಿ ಅಂತ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾನೆ. ಈ ಚಿತ್ರ ಏನನ್ನು ಸೂಚಿಸ್ತದ ಅಂತೇಳಿ ನಾವು ನೋಡಿದಾಗ, ಈ ಮೇಲಿನ ರೇಖಾಚಿತ್ರವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ಉತ್ತರವನ್ನು ಆರಿಸಿರಿ. ಅಮೀಬಾ ಹೀಗೆ ವಿಭಜನೆಯಾದಾಗ ಏನಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಹೌದಾ, 2 ಜೀವಕೋಶಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ನ್ಯೂಕ್ಲಿಯೋಟೈಡ್ ಕೋಶ ಮತ್ತು ಹೊಸ ಜೀವಿಯಾಗಿ ಬೆಳೆಯುತ್ತವೆ. ನ್ಯೂಕ್ಲಿಯಸ್ ಇಲ್ಲದ ಕೋಶ ಮಾತ್ರ ಹೊಸ ಜೀವಿಯಾಗಿ ಬೆಳೆಯುತ್ತದೆ. 2 ಜೀವಕೋಶಗಳು ಹೊಸ ಜೀವಿಗಳಾಗಿ ಏನಾಗ್ತಪ್ಪ ಅಂದ್ರೆ ಬೆಳೆಯುವುದಿಲ್ಲ, ಅವು ಸಾಯುತ್ತವೆ. ಆಪ್ಷನ್ಸ್ ಇದಕ್ಕೆ ಡಿ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ 81 ಇದೇ ತರ ಇಲ್ಲೊಂದು ಚಿತ್ರ ಇದೆ. ಈ ಚಿತ್ರವನ್ನು ನೋಡಿ ಕ್ವಶನ್ಸ್ ನೋಡಿ ನಾವು ಈ ಮೇಲಿನ ರೇಖಾಚಿತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಮೂಲಕ ಸಂತಾನೋತ್ಪತ್ತಿ ಸಮಯದಲ್ಲಿ ನಡೆಯುವ ಹಂತಗಳ ಸರಿಯಾದ ಅನುಕ್ರಮವನ್ನು ಆರಿಸಬೇಕು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತ ಹೇಳ್ಕೊತ ಬಂದಾಗ ಎಲ್ಲವೂ ಅಂಡಾಣು, ನಿಷೇಚನ, ಭ್ರೂಣ, ಫಿಟಸ್ ಅಂತಿದೆ. ಫಸ್ಟಿಗೆ ಏನಪ್ಪ ಅಂದ್ರೆ ಅಂಡಾಣು ಏನಾಗ್ತದಪ್ಪ ಅಂದ್ರೆ ಯುಗ್ಮ ಆಗ್ತದೆ. ಅದಾದ ನಂತರ ಭ್ರೂಣ, ಅದಾದ ನಂತರ ಫಿಟಸ್. ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ. ಇಲ್ಲಿ ದ್ವಿದಳ ಬೀಜ ರಚನೆಯನ್ನ ನೀಡಲಾಗಿದೆ. ರೇಖಾಚಿತ್ರದಲ್ಲಿ ಉಲ್ಲೇಖಿಸಲಾದ ಬೀಜದ ಭಾಗಗಳ ಕಾರ್ಯಗಳನ್ನು ತಿಳಿಸುವ ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಭಾಗ 1, ಇದು ಭಾಗ 2, ಭಾಗ 3. ಇದ್ರೊಳಗಡೆ ಯಾವ್ಯಾವ ಸರಿಯಾದ ನಾವು ನೋಡ್ಕೊತ ಬಂದಾಗ, ಒಂದನೇದು ಇದೇನಪ್ಪ ಅಂದ್ರೆ ಎ ಅಂತೇಳಿ ಕರಿತೀವಿ. ಇದಕ್ಕೆ ಪ್ರಖಂಡ, ಭವಿಷ್ಯದ ಚಿಗುರು. 2ನೇದು ಇವು ಬೀಜದಳಗಳು. 3ನೇದು ಏನಪ್ಪ ಅಂದ್ರೆ ಭವಿಷ್ಯದ ಬೇರು ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದ. ನೆಕ್ಸ್ಟ್ 83ನೇ ಪ್ರಶ್ನೆಕ ಇದಕ್ಕೆ ಸರಿ ಉತ್ತರ ಯಾವ್ದು ಹಾಕ್ತೀರಿ ಅಂತೇಳಿ ನೋಡ್ಕೊತ ಬಂದಾಗ, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವಪ್ಪ ಅಂತ ನೋಡಿದಾಗ, ಹೇಳಿಕೆಗಳು 1, 2, 3, 4 ಹೇಳಿಕೆಗಳಿದಾವೆ. ಇದರಲ್ಲಿ ಯಾವುದು ಸರಿಯಾಗಿದಪ್ಪ ಅಂದ್ರೆ ಗೊನೋರಿಯಾ ಮತ್ತು ಸಿಫಿಲಿಸ್ ಲೈಂಗಿಕವಾಗಿ ಹರಡುವ ಬ್ಯಾಕ್ಟೀರಿಯಾದ ಸೋಂಕುಗಳು. ನರವಲಿಗಳು ಮತ್ತು HIV ಏಡ್ಸ್ ಲೈಂಗಿಕವಾಗಿ ಹರಡುವ ವೈರಲ್ ಸೋಂಕುಗಳು. ಇದರಲ್ಲಿ 1 ಮತ್ತು 2 ಏನಿದಪ್ಪ ಅಂದ್ರೆ ಈ ಹೇಳಿಕೆಗಳು ಸರಿ ಇರುವುದರಿಂದ ಆಪ್ಷನ್ ಸಿ ಇದಕ್ಕೆ ನೀವು ರೈಟ್ ಆನ್ಸರ್ನ ಹಾಕಬೇಕು. ನೆಕ್ಸ್ಟ್ ಇವ್ಕೊಂಡ್ಬಿಟ್ರೆ ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆಯ ಸರಿಯಾದ ಅನುಕ್ರಮ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇದಕ್ಕೆ ನೀವು ಸರಿಯಾದ ಆನ್ಸರ್ನ ಯಾವ್ದು ಹಾಕ್ಬೇಕಪ್ಪ ಅಂತ ನೋಡಿದಾಗ, ಫಸ್ಟಿಗೆ ಆಕ್ಸಿಜನ್ ಸಪ್ಲೈ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ಏನು ಬೇಕು, ಶ್ವಾಸಕೋಶ. ಅದಾದಮೇಲೆ ಪುಪ್ಪಸಕ, ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಮಹಾ ಅಪಧಮನಿ, ದೇಹದ ಕೋಶಗಳು. ಹೀಗಾಗಿ ನಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. ನೋಡ್ರಿ, ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆ ಸರಿಯಾದ ಅನುಕ್ರಮ ಅದು. ಇನ್ನ ನೆಕ್ಸ್ಟ್ ಪ್ರಶ್ನೆ, ಲಾಲಾರಸದ ಅಮೈಲೈಸ್ ಕೊರತೆ ಆದರೆ ಬಾಯಿಯಲ್ಲಿ ಈ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆ ಇದೆ. ಹೌದಾ, ಅಮೈಲೈಸ್ ಅನ್ನೋದು ಇದೊಂದು ಕಿಣ್ವ. ಇದು ಏನಾದರೂ ಕೊರತೆ ಆಯ್ತಪ್ಪ ಅಂದ್ರೆ ನಮ್ಮ ಬಾಯಿಯಲ್ಲಿ ಈ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆ ಇದೆ. ಏನು ಪರಿಣಾಮ ಬೀರುತ್ತದಪ್ಪ ಅಂದ್ರೆ ಪ್ರೋಟೀನ್ ಅಮೈನೋ ಆಮ್ಲಗಳಾಗಿ ವಿಭಜನೆ ಆಗುವುದು, ಪಿಷ್ಟವು ಸಕ್ಕರೆಯಾಗಿ ವಿಭಜನೆ ಆಗುವುದು. ನೋಡ್ರಿ, ಅಮೈಲೈಸ್ ಕೊರತೆ ಆಯ್ತಪ್ಪ ಅಂದ್ರೆ ಬಾಯಿಯಲ್ಲಿ ಪಿಷ್ಟವು ಸಕ್ಕರೆಯಾಗಿ ಏನಾಗ್ತದಪ್ಪ ಅಂದ್ರೆ ವಿಭಜನೆ ಆಗುವುದು. ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಈ ತರ ಸೈನ್ಸ್ದು ಇವೆಲ್ಲ NMMS ಮತ್ತು TET ಎಕ್ಸಾಮ್ಸ್ನಲ್ಲಿ
ಕೇಳುವಂಥ ಪ್ರಶ್ನೆಗಳಾಗಿರ್ತಿರ್ತಾವು. ಈ ಸಲ ಬರೀ ನೇರ ಪ್ರಶ್ನೆ ನೇರವಾದ ಆನ್ಸರ್ಸ್, ಬರೀ ಬಯಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇನ್ನು ಸಾಕಷ್ಟು ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸು ಸಾಕಷ್ಟು ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ಅವನ್ನ 10 ನಿಮಿಷದ ವಿಡಿಯೋ ಇರ್ತವೆ, ನೋಡ್ಕೊಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.